ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಫುಲ್ ಬಾಡಿಗೆ ಮಸಾಜ್ ಮಾಡೋಗೋಸ್ಕರ, ಮಸಾಜ್ ಮಾಡೋಗೋಸ್ಕರ ಒಂದು ಪ್ಯಾಕ್ ಹೇಳ್ತೀನಿ ಮತ್ತು ಅದಕ್ಕೆ ಬೇಕಾಗಿರೋ ಇದನ್ನು ಹೇಳ್ತೀನಿ. ಏನಂತ ಯಾವ ಥರ ಹೇಳ್ತೀನಿ. ಇವಾಗ ಏನಂದರೆ, ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಮಾಡ್ತಾ ಬಂದರೆ ನಿಮ್ಮದು ಬಾಡಿ ಮೈ ಚರ್ಮ ಫುಲ್ ಗ್ಲೋ ಆಗ್ತದೆ, ಆಮೇಲೆ ಸಾಫ್ಟ್ ಆಗ್ತದೆ. ಇದನ್ನು ಮಾಡೋದೇನೆಂದ್ರೆ, ಫಸ್ಟಿಗೆ ಒಂದು 1 ಅವರ್ ಅಕ್ಕಿನ ನೆನೆ ಹಾಕಿ ಮಿಕ್ಸಿಯಲ್ಲಿ ಒಂದು 4 ರಿಂದ 5 ಸ್ಪೂನಷ್ಟು ತೊಗೊಂಡು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬಿಡಿ. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡ್ರ್, ಅದೇ ನೀವು ಫಿಲ್ಟರ್ ಕಾಫಿ ಪೌಡರ್ ಇದ್ದರೆ ಬೆಟರು, ಅದನ್ನು ಹಾಕಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕಿ ನೀಟಾಗಿ ಕಲಿಸ್ಕೊಂಬಿಟ್ಟು ಅದನ್ನೆಲ್ಲ ಮೈಗೆಲ್ಲ, ಕಾಲಿಗೆ, ಮುಖಕ್ಕೆ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಂಬಿಡಿ. ನೀಟಾಗಿ ಬಾಡಿಗೆಲ್ಲ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮದು ಡೆಡ್ ಸ್ಕಿನ್ ಇರುತ್ತಲ್ಲ, ಅದು ಫುಲ್ ಕ್ಲಿಯರ್ ಆಗ್ತದೆ. ಈ ಥರ ನೀವು ಮಾಡೋದ್ರಿಂದ ವಾರದಲ್ಲಿ ಒಂದು 2 ಸರಿ ಆದರೂ ಮಾಡ್ಕೊಳ್ಳಿ. ಈ ಥರ ಎಲ್ಲ ಸ್ಕ್ರಬ್ ಮಾಡಿದ್ಮೇಲೆ ಅದನ್ನು ಪೂರ್ತಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಇನ್ನೊಂದು ಇದನ್ನು ಹೇಳ್ತೀನಿ. ಅದನ್ನು ಆ ಕ್ರೀಮ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಮೈಗೆಲ್ಲ ಮಸಾಜ್ ಮಾಡ್ಕೋಬೇಕು. ಅದಕ್ಕೆ ಏನು ಬೇಕಂದರೆ, ಒಂದು ಬೌಲಲ್ಲಿ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ 1 ಟೀ ಸ್ಪೂನಷ್ಟು, ಆಮೇಲೆ ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಆಮೇಲೆ 1 ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ಳಿ. ಇದನ್ನು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಬಾಡಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡ್ಕೊಬಿಡಿ. ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಸ್ನಾನ ಮಾಡ್ಕೊಬೋದು. ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ, ಆಮೇಲೆ ಡೆಡ್ ಸ್ಕಿನ್ನು ಸಹ ಪೂರ್ತಿ ಕ್ಲಿಯರ್ ಆಗ್ತದೆ. ಇದನ್ನು ಒಂದು 2 ತಿಂಗಳು ನೀವು ಯೂಸ್ ಮಾಡಿ ನೋಡಿ, ಅವಾಗೆ ನಿಮಗೆ ಇದರದ್ದು ಫಲಿತಾಂಶ ದೊರೀತದೆ. ಇನ್ನು ಮುಂದಿನ ಇದೇ ಥರ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾರು ಹೊಸಬರಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಆಮೇಲೆ ಯಾರಿಗೆ ಇಷ್ಟವಾಗಿದೆಯೋ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.